ಎಲ್ಲ ಕಡೆ ಹಾಹಾಕಾರ ಬರ್ತಾ ಇದೆ. ಇವ್ರಿಗೆ ಇಷ್ಟಾದರೂ ಬುದ್ಧಿ ಬಂದಿಲ್ಲ. ಇಷ್ಟು ಪ್ರತಿಭಟನೆಗಳು ನಡೀತಾ ಇದೆ, ಹೋರಾಟ ನಡೀತಾ ಇದೆ, ಖಾಲಿ ಬಿಂದಿಗಳು ನಡೀತಾ ಇದೆ, ಇವತ್ತು ನೀರು ಬಿಡಿತಾರೆ ಅಂದರೆ ಇಂಥ ನಾಚಿಕೆಗೆಟ್ಟ ಸರ್ಕಾರ ಯಾವುದು ಇದೆಯಾ ಕರ್ನಾಟಕದ ಇತಿಹಾಸದಲ್ಲಿ? ಇಂಥ ನಾಚಿಕೆಗೆಟ್ಟಂಥ ಸರ್ಕಾರ ಯಾವತ್ತೂ ಬಂದೇ ಇಲ್ಲ. ನಮ್ಮ ನೀರನ್ನು, ನಮ್ಮ ಕುಡಿಯೋ ನೀರನ್ನು ಪಕ್ಕದ ತಮಿಳುನಾಡಿಗೆ ಚುನಾವಣೆ ಹೊಂದಾಣಿಕೆ ಆಗಿದೆ ಕಾಂಗ್ರೆಸ್ ಜೊತೆ ಅನ್ನೋ ಹೊಂದಾಣಿಕೆಗೋಸ್ಕರ ನೀರನ್ನು ಬಿಡ್ತಾರೆ ಅಂತ ಹೇಳಿದ್ರೆ, ಇವರು ಓಟಿಗೋಸ್ಕರ ಈಗಾಗಲೇ ಅಲ್ಪಸಂಖ್ಯಾತರನ್ನು ಓಲೈಸುವಂಥ ಕೆಲಸ ಮಾಡಿದ್ರು. ಈಗ ಓಟ್ಗೋಸ್ಕರ ನಮ್ಮ ಕುಡಿಯೋ ನೀರನ್ನು, ಕರ್ನಾಟಕದ ಕುಡಿಯೋ ನೀರನ್ನು ತಮಿಳುನಾಡಿಗೆ ಬಿಡೋ ಮುಖಾಂತರ ಮತ್ತೆ ಕರ್ನಾಟಕಕ್ಕೆ ಕಾಂಗ್ರೆಸ್ ಸರ್ಕಾರ ದ್ರೋಹ ಬಗೆತಾ ಇದೆ. ಈ ಮೇಕೆದಾಟು ಮಾಡ್ತೀನಿ ಅಂಥೇಳಿ ಭಾಳ ಜಂಬ ಕೊಚ್ಕೊಂಡ್ರು. ಈಗೇನು ಹೇಳ್ತಾರೆ, ಕೇಂದ್ರ ಸರ್ಕಾರದ ಮೇಲೆ ಹಾಕ್ತಾರೆ. ಅವಾಗ ಯಾಕೆ ಹೋರಾಟ ಮಾಡಿದ್ರು? ಅವತ್ತು ಹೋರಾಟ ಮಾಡಿದ್ದು ಯಾರ ವಿರುದ್ಧವಾಗಿ? ರಾಜ್ಯ ಸರ್ಕಾರದ ವಿರುದ್ಧವಾಗಿ ಹೋರಾಟ ಮಾಡಿದ್ರು. ಈಗ ರಾಜ್ಯ ಸರ್ಕಾರ ಅವ್ರದ್ದೇ ಬಂದಿದೆ. ಬಡ್ಜೆಟಲ್ಲಿ ಒಂದೇ ಒಂದು ನಯಾ ಪೈಸೆನೂ ಇಟ್ಟಿಲ್ಲ. ಅದರಲ್ಲಿ ಮೇಕೆದಾಟಿಗೋಸ್ಕರ ಇಡಬೇಕಾಯ್ತು 10,000 ಕೋಟಿ. ಇವ್ರ ಮಾನ ಮರ್ಯಾದೆ ಇದ್ದಿದ್ದರೆ 10,000 ಕೋಟಿ ಮೇಕೆದಾಟಿಗೆ ಇಟ್ಬಿಟ್ಟು ಆಮೇಲೆ ಕೇಂದ್ರ ಸರ್ಕಾರನ ಕೇಳಬೇಕಾಯ್ತು. ಇಟ್ಟಿಲ್ಲ. ಈ ರೀತಿ ಪದೇ ಪದೇ ಕುಡಿಯೋ ನೀರಿಗೆ ಹಾಹಾಕಾರ ಇದ್ದು ಹೋರಾಟಗಳು, ದಿನನಿತ್ಯ ಖಾಲಿ ಬಿಂದಿಗೆ ಪ್ರದರ್ಶನ, ಕಳಪೆಯ ನೀರನ್ನು ಟ್ಯಾಂಕರ್ಗಳಲ್ಲಿ ಸರಬರಾಜು ಮಾಡ್ತಾ ಇರೋವಂಥದ್ದು, ಹೇಳೋರು ಕೇಳೋರು ಯಾರೂ ಇಲ್ದಂಗೆ ಆಗ್ಬಿಟ್ಟಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕರ್ನಾಟಕದ ಬೆಂಗಳೂರಿನ ಮಾನ ಮರ್ಯಾದೆಯನ್ನು ಈ ಕಾಂಗ್ರೆಸ್ ಸರ್ಕಾರ ಹರಾಜಾಕ್ಬಿಟ್ಟಿದೆ. ಇಂಥ ಒಂದು ಭ್ರಷ್ಟ ಸರ್ಕಾರ, ಲೂಟಿ ಹೊಡೆಯೋದ್ರಲ್ಲಿ, ಕಮಿಷನ್ನು ಲೂಟಿ ಹೊಡೆಯೋದ್ರಲ್ಲಿ ನಿರತರಾಗಿರುವಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಏನು ನೀರಿನ ಸಮಸ್ಯೆ ಇದೆ ಇದನ್ನು ಬಗೆಹರಿಸುವ ಲಕ್ಷ್ಯಗಳು ಇವರು ಕಾಣ್ತಾ ಇಲ್ಲ.